ಚಂದಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿಯ 34ನೇ ವರ್ಷದ ಜಾತ್ರಾ ಮಹೋತ್ಸವ ಧಾರ್ಮಿಕ ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಕಳೆದ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಧಾರ್ಮಿಕ ವಿಧಿವಿಧಾನಗಳಂತೆ ಕಲಾಹೋಮ ಶ್ರೀ ಶನೇಶ್ವರ ಸನ್ನಿಧಿ ಚಂದಳ್ಳಿ ದೇವಸ್ಥಾನದ ಆವರಣದಲ್ಲಿ ನೆರವೇರಿಸಲಾಯಿತು. ಬೆಳಗ್ಗೆ 10 ಗಂಟೆಯ ಸಮಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೃತ್ತ ಆಚರಣೆ ಜರುಗಿತು. ಮಧ್ಯಾಹ್ನ ಶ್ರೀಮತಿ ಜಯಮ್ಮ ಮತ್ತು ಮಕ್ಕಳು ಚಂದಳ್ಳಿ ಇವರ ಸೇವಾರ್ಥ ಅನ್ನ ಸಂತರ್ಪಣೆ ನಡೆಯಿತು. ಚಂದಳ್ಳಿಯ ಅನಿತಾ ರಾಮಕೃಷ್ಣ ಕುಟುಂಬದಿಂದ ಸ್ವಾಮಿಗೆ ಹೂವಿನ ಅಲಂಕಾರದ ಸೇವೆ ನಡೆಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಶನೇಶ್ವರ ಸ್ವಾಮಿಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಯೋಗಮೂರ್ತಿರವರು ಮಾತನಾಡಿ 1991 ರಿಂದ 92ರಲ್ಲಿ ಚಂದಳ್ಳಿಯಲ್ಲಿ ಶ್ರೀ ಶನೇಶ್ವರ ದೇವಸ್ಥಾನ ನಿರ್ಮಾಣ ಆರಂಭಗೊಂಡು ಊರಿನ ಭಕ್ತರುಗಳ ಆಶ್ರಯಕ್ಕೆ ಪೂರಕವಾಗಿ ಶನೇಶ್ವರ ಸ್ವಾಮಿಯ ಸನ್ನಿಧಿ ಸೃಷ್ಟಿಯಾಗಿದೆ. ನಿರಂತರವಾಗಿ ಕಳೆದ 34 ವರ್ಷಗಳಿಂದ ವಿಶೇಷ ಪೂಜೆ ಹಾಗೂ ಪಲ್ಲಕ್ಕಿ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾತ್ರೋತ್ಸವ ಜರುಗುತ್ತಿದೆ ಎಂದರು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಈ ಊರಿನ ಗ್ರಾಮಸ್ಥರು ಗೋಸಲೆ ಶನೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು. ಈ ದೇವಸ್ಥಾನ ಮೂಲ ಉದ್ದೇಶ ಅಂದರೆ 1991-92ರಲ್ಲಿ ನಾವು ರಾಜವಿಕ್ರಮಾರ್ಕ ಶನಿ ಪ್ರಭಾವವನ್ನು ನಾಟಕ ಪ್ರಾರಂಭ ಮಾಡಿದ್ವಿ. 1992ರಲ್ಲೇ ಒಂದು ದೇವಸ್ಥಾನ ಕೂಡ ಶನೇಶ್ವರ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲರ ತೀರ್ಮಾನದ ಮೇರೆಗೆ 1992ರಲ್ಲಿ ಸಣ್ಣದಾಗಿ ಒಂದು ದೇವಸ್ಥಾನ ಪ್ರಾರಂಭ ಮಾಡಿ 1992ರಿಂದ ಇಲ್ಲಿವರೆಗೂ ಸತತವಾಗಿ ದೇವಸ್ಥಾನದ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿಗೆ 34 ವರ್ಷ. ಈ ಜಾತ್ರೆ ಮಾಡಬೇಕಾದ್ರೆ ಕೆಲವು ಸಾಧಕ ಬಾಧಕಗಳು ಬಂದು ಎಲ್ಲರೂ ಸೇರಿ ಜಾತ್ರೆಗಳನ್ನು ಮಾಡೋದು ಎಲ್ಲ ಒಗ್ಗಟ್ಟಿನ ಕೊರತೆ ಆಯಿತು. ಆ ನಂತರ ನಾವೇನು ಮಾಡಿದ್ವಿ, ಈ ಊರನ್ನು 4 ವಿಭಾಗ ಅಂದರೆ ಕೇರಿಗಳನ್ನಾಗಿ, ಮೇಲಿನ ಕೇರಿ, ಮಧ್ಯ ಕೇರಿ, ಕೆಳಗಿನ ಕೇರಿ, ಕುಮ್ರಿ ಅಂತ ಹೇಳಿ ಈಗ ಒಂದು 10 ವರ್ಷದಿಂದ ಕಮಿಟಿಗಳನ್ನು ಮಾಡ್ಕೊಂಡು ಬಹಳ ಯಶಸ್ವಿಯಾಗಿ ನಡೆಸ್ತಾ ಬರ್ತಾ ಇದ್ದೀವಿ. ಅಂದ್ರೆ ಒಂದೊಂದು ಕೇರಿಗೆ ಜವಾಬ್ದಾರಿ ಇರೋದ್ರಿಂದ ಈ ದೇವರು ಎಲ್ಲರೂ ಒಂದು 20-25 ಮನೆ ಬರ್ತಾವೆ ಒಂದು ಕೇರಿಗೆ, ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಇದೊಂದಕ್ಕೆ ಇದಕ್ಕೆ ಬಹಳ ಇತಿಹಾಸ ಕೂಡ ಇದೆ. ದೇವಸ್ಥಾನದ ನಾವು ಒಂದು ಕಟ್ಟಿದ ಮೇಲೆ ಈ ಊರಿಗೆ ಬಹಳ ಒಂದು ಅಭಿವೃದ್ಧಿ ಯಶಸ್ಸು, ಈ ಊರಿನ ಫಸ್ಟಲ್ಲೇ ಈ ದೇವಸ್ಥಾನ ಇರೋದನ್ನ ನಾವು ಎಲ್ಲಿಗೆ ಹೋಗುವಾಗಾದರೂ ಆ ದೇವರಿಗೆ ನಮಸ್ಕಾರ ಮಾಡಿ ಹೋಗಿ ಆ ದೇವರು ನಮಗೆ ರಕ್ಷಣೆ ಕೊಡ್ತಾನೆ ಅನ್ನೋ ನಂಬಿಕೆ. ಆ ದೇವರು ಕೂಡ ಈ ಚಂದಳ್ಳಿ ಊರಿಗೆ ಅಕ್ಕಪಕ್ಕದ ಎಲ್ಲ ಶನೇಶ್ವರನ ಭಕ್ತಾದಿಗಳಿಗೆ ಯಶಸ್ಸನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಅವನ ಶಕ್ತಿ ಕೊಟ್ಟರೆ ಇನ್ನು ಈ ದೇವಸ್ಥಾನಗಳನ್ನು ದೊಡ್ಡದಾಗಿ ಕಟ್ಟಬೇಕು, ಆ ಶನೇಶ್ವರನ ಪಾತ್ರಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಡ್ಲಿ ಅಂತ ದೇವರಲ್ಲಿ ಅಂತ ನನ್ನ ಮಾತು. ಸ್ಥಳೀಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿಶೇಷವಾಗಿ ಶಿಗ್ಗಾವ ಶ್ರೀ ಫಕೀರೇಶ್ವರ ಡ್ರಾಮಾ ಸೀನ್ಸ್ ಬೆಳವಲಕೊಪ್ಪ ದೇವರಾಜ್ ಸಿಎನ್ ಇವರ ಸಾರಥ್ಯದಲ್ಲಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ಅರ್ಥಾತ್ ಅಣ್ಣನ ಕಣ್ಣೀರು ಎಂಬ ಹಾಸ್ಯಭರಿತ ನಾಟಕ ಪ್ರದರ್ಶನಗೊಂಡಿತು. ಚಂದಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿಯ ಗ್ರಾಮದ ಸಮಸ್ತ ಜನರ ಸಹಕಾರದಿಂದ ವಿಜೃಂಭಣೆಯಿಂದ ನೆರವೇರಿದವು. ರವಿ 9 ಲೈವ್ ನ್ಯೂಸ್ ಸಾಗರ.